ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಲ್ಲಿ ಒಂದು ಮೇಳ ಇದೆ ಅಂತ ಹೇಳಿದ್ರು, ಇಲ್ಲೇ ನಮ್ಮ ಮನೆ ಹತ್ರ ವಿನೋಬ್ ನಗರದಲ್ಲಿ. ಸೊ ನಾವೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಅದು ಇರೋದು ಫ್ರೀಡಮ್ ಪಾರ್ಕ್ ಅಂತ ಇದೆ ಶಿವಮೊಗ್ಗದಲ್ಲಿ. ಅದು ಶಿವಮೊಗ್ಗದ ಹಳೆ ಕಾಲದಲ್ಲಿ ಓಲ್ಡ್ ಜೈಲ್ ಆಗಿತ್ತು. ಆ ಜೈಲು ಇವಾಗ ಎಲ್ಲ ರೆನೋವೇಟ್ ಮಾಡಿಸಿರೋದ್ರಿಂದ ಅಲ್ಲೇನಿಲ್ಲ, ಪ್ಲೇನ್ ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಈ ಥರ ಸ್ಟಾಲ್ಗಳೆಲ್ಲ ಹಾಕೋತಾರೆ. ನಾವಲ್ಲಿ ರೀಚ್ ಆದ್ವಿ, ನಾವೆಲ್ಲರೂ ಹೋಗಿ ನೋಡೋಣ ಅಂತ ಹೇಳಿ. ಆಚೆ ನಿಮಗೆಲ್ಲ ತರಕಾರಿ ಅವೆಲ್ಲ ಮಾರೋದೆಲ್ಲ ನಾರ್ಮಲ್ ಚಿಕ್ಕ ಮಾರ್ಕೆಟ್ ಥರ ಎಲ್ಲ ಹಾಕಿದ್ರು, ಏನು ಬೇಕಾದ್ರೂ ತೊಗೋಬೋದು. ಆ್ಯಂಡ್ ತುಂಬ ದೊಡ್ಡ ಗ್ರೌಂಡ್ ಇದು, ಸ್ವಲ್ಪ ಮಾತ್ರ ಅವರು ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ರು. ಇದು ಒಂದು ಸಂಘದ ಯಾವುದೋ ವಾರ್ಷಿಕೋತ್ಸವ ಥರ ಏನೋ ಮಾಡಿ 100 ಸ್ಟಾಲ್ಗಳಿರುತ್ತೆ. ನಿಮಗೆ ಡಿಫ್ರೆಂಟ್ ಸ್ಟಾಲ್ ಇರುತ್ತೆ. ಯಾವ ಥರ ಬೇಕು ಎಲ್ಲ ಥರ, ಫುಡ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಮನೆಗೆ ಬೇಕಾಗಿರೋ ಡೆಕೋರ್ ಐಟಮ್ಸ್ ಆಗಿರ್ಬೋದು, ಮನೆಗೆ ಯೂಸ್ ಆಗೋವಂಥ ಏನಾದರೂ ರಿಲೇಟೆಡ್ ಐಟಮ್ಸ್ ಆಗಿರ್ಬೋದು, ಎಲ್ಲದೂ ಇತ್ತು. ನಾವು ಸ್ಟಾರ್ಟಿಂಗ್ ಒಂದು ಅಂಗಡಿ ನೋಡಿದ್ವಿ, ನಮ್ಮನೆ ಹತ್ತಿರದ ಇರೋ ಅಂಗಡಿ. ಇಲ್ಲೆಲ್ಲ ಚೆನ್ನಾಗಿತ್ತು, ಸೊಂಟದ ಪಟ್ಟಿ ಅವೆಲ್ಲ ತೊಗೊಂಡ್ವಿ. ಅದಾದಮೇಲೆ ತುಂಬ ಇತ್ತು. ಸೊ ಫಸ್ಟ್ ಏನಾದ್ರು ತಿನ್ಕೊಂಬರೋಣ ಅಂದ್ಬಿಟ್ಟು ತಿನ್ನಕ್ಕೆ ಹೋದ್ವಿ. ಇಲ್ಲಿ ಬದನೆಕಾಯಿ ಬಜ್ಜಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರೊಟ್ಟಿ ಮತ್ತು ಚಟ್ನಿ, ಬೇಸಿಕ್ ನಾರ್ಮಲ್ ಹೆಂಗಿರುತ್ತೆ ಹಾಗೆ. ಅವೆಲ್ಲ ನೋಡೋಷ್ಟೊತ್ತಿಗೆ ಇಷ್ಟು ಜನ ಆಲ್ರೆಡಿ ಸ್ಟಾರ್ಟ್ ಆಗಿದ್ರು. ನಾವು ಹೋಗಿದ್ದು 4 o'clock ಹಾಗೆ, ಅಷ್ಟೊತ್ತಿಗೆ ಜನ ಆಗಿತ್ತು. ಇದು ಸೆಕೆಂಡ್ ಡೇ ಮೇಳದ್ದು. ಆಮೇಲೆ ಒಂದು ಸ್ವಲ್ಪ ಪಾನಿಪುರಿ ಮಸಾಲೆ ಪುರಿನೂ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದು. ಇದು ಫೇಮಸ್ ಶಿವಮೊಗ್ಗದಲ್ಲಿ ವಾಸವಿ ಅವ್ರದ್ದು ಇತ್ತು. ನಾವು ಡಿ ವಿ ಎಸ್ ಅವ್ರದ್ದು ಅಂತ ಅಂದ್ಕೊಂಡ್ವಿ, ಬಟ್ ವಾಸವಿ ಅವ್ರದ್ದು ಚೆನ್ನಾಗಿತ್ತು. ಬಟ್ ಸ್ವಲ್ಪ ಮಸಾಲೆ ಜಾಸ್ತಿ ಇತ್ತು ಮಸಾಲೆ ಪುರಿಯಲ್ಲಿ. ಲೈಕ್ ಮಸಾಲೆ ಜಾಸ್ತಿ ಇರೋದ್ರಿಂದ ನಮಗೇನು ಅಷ್ಟು ಇಷ್ಟ ಆಗಿಲ್ಲ, ಪರವಾಗಿಲ್ಲ ತಿನ್ಬೋದು. ಪಾನಿಪುರಿ ನಾರ್ಮಲ್ ಆಗಿತ್ತು, ಪಾನಿಪುರಿ ಚೆನ್ನಾಗಿತ್ತು ಕಂಪೇರ್ಡ್ ಟು ಮಸಾಲೆ ಪುರಿ. ಇದೆಲ್ಲ ತುಂಬ ಸ್ಟಾಲ್ಸ್ ಇತ್ತು ಇಲ್ಲಿ. ಇದು ಒಂದೇ ಅಲ್ಲ, ಬೇರೆ ಬೇರೆ ಈಗ ಚಾಟ್ಸಿನ ಸ್ಟಾಲ್ಸೇ ತುಂಬ ಇತ್ತು. ಆಮೇಲೆ ಬಟರ್ ನಾನ್ ರೋಟಿ ಇರ್ಬೋದು, ಆ ಥರದ್ದೆಲ್ಲ. ನಾವು ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬೇಸಿಕ್ ಏನೇನು ಸ್ವಲ್ಪ ತಿಂದು ಇಷ್ಟೊತ್ತಿಗೆ ಹೊಟ್ಟೆ ತುಂಬಿಬಿಡ್ತು ನಮಗೆ. ಮಸಾಲೆ ಪುರಿ, ಪಾನಿಪುರಿ, ಬಜ್ಜಿ, ಬೋಂಡಾ ಅಂತೆಲ್ಲ ತುಂಬ ಇತ್ತು. ಇವ್ರದ್ದೆಲ್ಲ ಇಷ್ಟ ಆಯಿತು ನಮಗೆ. ಇದಾದಮೇಲೆ ನಾವು ಒಂದು ಸ್ವಲ್ಪ ಇಲ್ಲಿ ನೋಡ್ತಾ ಇದ್ವಿ, ದೊಡ್ಡದ್ರಲ್ಲಿ ಮಾಡಿಕೊಡ್ತಾಯಿದ್ರು. ಇದು ಕ್ಯಾಪ್ಸಿಕಮ್ ಬೋಂಡ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಕರೆದ್ಬಿಟ್ಟು ಬಿಸಿ ಬಿಸಿ ಕೊಡ್ತಾರೆ. ಅದಕ್ಕೆ ಒಳಗಡೆ ಮೆಣಸಿನ್ಕಾಯಿದು ಎಲ್ಲ ಏನೇನು ಬರುತ್ತಲ್ಲ, ಮೆಣಸಿನ್ಕಾಯಿ ಬೋಂಡಾಗಿ ಮಾಡ್ದಂಗೆ ಅದೇ ರೀತಿ ಇವರೆಲ್ಲ ಹಾಕ್ಕೊಡ್ತಾರೆ. ನಾವು ಮೆಣಸಿನ್ಕಾಯಿ ಬೋಂಡ ತಿಂತಿರ್ತೀವಲ್ಲ, ಅದೇ ರೀತಿ ಕ್ಯಾಪ್ಸಿಕಮ್ದು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿಗೆಲ್ಲ ತುಂಬ ಇಷ್ಟ ಆಯ್ತಿದ್ದು. ಚೆನ್ನಾಗಿತ್ತು. ಎಕ್ಸ್ಟ್ರಾ ಬೇಕಿದ್ರೆ ಸ್ವೀಟ್ ಹಾಕ್ಸ್ಕೊಬೋದು. ನಾವು ಮೀಡಿಯಮ್ ಹೇಳಿದ್ವಿ, ಸೊ ಖಾರ ಮಾಡಿಕೊಟ್ರೆ ತಿನ್ನೋಕ್ಕಾಗಲ್ಲ ಅಂದು. ಇದೆಲ್ಲ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಇದು ಕಾಸ್ಟ್ ಬಂದುಬಿಟ್ಟು ಒಂದು ಮಿನಿಮಮ್ ಇಟ್ಟಿರ್ತಾರೆ ಎಲ್ಲದಕ್ಕೂ, ಲೈಕ್ 5-10 ರೂಪೀಸ್ ಜಾಸ್ತಿ ಇರುತ್ತೆ. ಬಟ್ ನಾರ್ಮಲ್ ಮಿನಿಮಲ್ ಇತ್ತು. ಇದಕ್ಕೆ ಒಂದು ಸ್ವಲ್ಪ 50 ರೂಪೀಸ್ ಏನೋ ತೊಗೊಂಡ್ರು. ಪಾನಿಪುರಿ ಮಸಾಲೆ ಪುರಿಗೆ 30-35 ಅನಿಸುತ್ತೆ. ನಾಟ್ ಬ್ಯಾಡ್, ಚೆನ್ನಾಗಿತ್ತು. ತೀರಾ ಜಾಸ್ತಿ ಮೇಳದಲ್ಲಿ ಅಂತೆಲ್ಲ ಇಟ್ಟಿಲ್ಲ ಕಾಸ್ಟ್ಲಿ. ಆ್ಯಂಡ್ ಜನನೂ ಅಷ್ಟು ಇರಲಿಲ್ಲ. ನಾವು ಹೋದಾಗ ಬೇಗ ತಿಂದ್ವಿ. ಅಷ್ಟೊತ್ತಿಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ನಾವು ಹೋಗಿದ್ದು ಒಳ್ಳೇದಾಯಿತು. ಆಮೇಲೆ ಇನ್ನೊಂದು ಸೈಡಲ್ಲಿ ಈ ಥರ ಪ್ರೋಗ್ರಾಮ್ ನಡೀತಾ ಇತ್ತು. ನೆಕ್ಸ್ಟ್ ಡೇ ವಿಜಯ್ ಪ್ರಕಾಶ್ ಅವರೆಲ್ಲ ಬಂದಿದ್ದರು. ಇವತ್ತು ಬರೀ ಏನೋ ಸಾಂಗ್ ಪ್ರೋಗ್ರಾಮ್ ಆಗ್ತಿತ್ತು. ಅದಾದಮೇಲೆ ನಂದಿನಿ ಐಸ್ ಕ್ರೀಮ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು ಇದು ಫ್ಲೇವರ್. ನೆಕ್ಸ್ಟ್ ಇಲ್ಲಿ ಇದು ರೇಷ್ಮೆ ಸೀರೆ ಅಂತೆ, 14,000 ಹ್ಯಾಂಡ್ಮೇಡ್ದು, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರದ್ದೆಲ್ಲ. ಅದಾದಮೇಲೆ ಸ್ಟಾರ್ಟಿಂಗಲ್ಲೇ ಸರ್ಜಿ ಹಾಸ್ಪಿಟಲಿಂದ BP ಮತ್ತು ಶುಗರ್ ಚೆಕ್ ಮಾಡಿದ್ರು. ನಾವೆಲ್ಲ ಮಾಡಿಸ್ಕೊಂಡ್ವಿ, ಪರವಾಗಿಲ್ಲ, ನಾರ್ಮಲ್ ಇತ್ತು. ಅದಾಗಿ ತುಂಬ ಜನ ಆಯಿತು, ಮತ್ತೇನು ಶಾಪ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ರಿಟರ್ನ್ ಹೊರಟ್ಬಿಟ್ವಿ ನಾವು. ಇನ್ನು ಆಚೆ ಎಲ್ಲ ನಾರ್ಮಲ್ ಜಾತ್ರೆಗಳೆಲ್ಲ ಇರುತ್ತಲ್ಲ, ಈ ಥರದ್ದೆಲ್ಲ ಇಟ್ಕೊಂಡಿದ್ರು ಬಲೂನ್ಸ್ ಎಲ್ಲ. ನಾವು ಒಂದು ಸ್ವಲ್ಪ ಗ್ಲಾಸ್ ಜಾರ್ ಐಟಮ್ಸ್ ನೋಡೋಣ ಅಂತ ಅಂದ್ಕೊಂಡು ಆಚೆ ಬಂದ್ವಿ. ತುಂಬ ಚೆನ್ನಾಗಿದೆ, ಏನೋ ಮಾರ್ಬಲ್ ಐಟಮು ಆ ಥರ ಎಲ್ಲ ಹೇಳಿ ಒಂದು 2-3 ತೊಗೊಂಡ್ವಿ. ಆಮೇಲೆ ಇಲ್ಲಿ ಬಬಲ್ ಅನ್ನೋದು ಸಿಕ್ಕಾಪಟ್ಟೆ ಬಬಲ್ಸ್ ಬಿಡ್ತಿದ್ದ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.